ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಏಪ್ರಿಲ್ 5ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಅಮಿಡ್ ವೈರಸ್ ಸರ್ಜ್ ರಷ್ಯನ್ ವ್ಯಾಕ್ಸಿನ್ ಮೇ ಗೆಟ್ ದ ನಾಡ್ ಅನ್ನೋದಾಗಿದೆ. ರಷ್ಯನ್ ವ್ಯಾಕ್ಸಿನ್ ಅಂದ ತಕ್ಷಣ ನಮಗೆ ಸ್ಪುಟ್ನಿಕ್ 5 ನೆನಪಾಗಬೇಕು. ರಷ್ಯಾದಲ್ಲಿ ಈಗಾಗಲೇ ಇದು ಸಾಕಷ್ಟು ಸುದ್ದಿಯನ್ನು ಕೂಡ ಮಾಡಿತ್ತು. ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗುವಷ್ಟು ಸಾಕಷ್ಟು ಮಟ್ಟಿಗಿನ ಪ್ರಯೋಗಗಳಾಗಿಲ್ಲ ಅಥವಾ ಕ್ಲಿನಿಕಲ್ ಟ್ರಯಲ್ಸ್ಗಳನ್ನು ಸರಿಯಾದ ಅವಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡದೆಯೇ ಇದಕ್ಕೆ ಎಮರ್ಜೆನ್ಸಿ ಅಪ್ರೂವಲ್ ಅನ್ನು ಕೊಡೋದಕ್ಕೆ ರಷ್ಯಾ ಮುಂದಾಗಿದೆ ಅಂತ ಹೇಳಿ ಸಾಕಷ್ಟು ವಿವಾದವನ್ನ ಮಾಡಿತ್ತು ಈ ವ್ಯಾಕ್ಸಿನ್ ಬಂದಂತ ಸಂದರ್ಭದಲ್ಲಿ. ಈಗ ಈ ಸ್ಪುಟ್ನಿಕ್ 5 ಅನ್ನ ಭಾರತದಲ್ಲಿ ಡೆವಲಪ್ ಮಾಡೋದಕ್ಕೆ ಹೈದರಾಬಾದಿನ ರೆಡ್ಡಿಸ್ ಲ್ಯಾಬೊರೇಟರಿ ಅವರು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಭಾರತಕ್ಕೂ ಕೂಡ ಈ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಅನ್ನುವಂಥದ್ದು ಇನ್ನೇನು ಬರಲಿದೆ. ಈಗ ಕೋವಿಡ್ ಕೇಸಸ್ಗಳು ಭಾರತದಲ್ಲಿ ಹೆಚ್ಚಾಗ್ತಾ ಇದೆ, ಹಾಗಾಗಿ ವ್ಯಾಕ್ಸಿನೇಷನ್ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಫಾಸ್ಟ್ ಆಗಿ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ಆಗಬೇಕಾಗಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಈ ಎರಡೇ ವ್ಯಾಕ್ಸಿನ್ಸ್ಗಳನ್ನು ಭಾರತದಲ್ಲಿ ಎಮರ್ಜೆನ್ಸಿ ಯೂಸೇಜ್ಗೆ ಅಂತ ಹೇಳಿ ಪರ್ಮಿಷನ್ ಅನ್ನ ಈಗ ನೀಡಲಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಸ್ಪುಟ್ನಿಕ್ 5 ಈ ವ್ಯಾಕ್ಸಿನ್ ಕೂಡ ಇನ್ನೇನು ನಮ್ಮಲ್ಲಿ ಒಂದು ನಾಡನ್ನ ಪರ್ಮಿಷನ್ ಅನ್ನ ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಭಾರತದಲ್ಲಿ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ರೋಲ್ ಔಟ್ ಆಗಬಹುದು ಅಂತ ಹೇಳಿ ಈ ಒಂದು ಆರ್ಟಿಕಲ್ಸ್ಗಳು ಮಾತನಾಡ್ತಾ ಇದೆ. ಇದೇ ಆರ್ಟಿಕಲ್ನಲ್ಲಿ ಭಾರತದಲ್ಲಿ ಎಷ್ಟು ಹೆಚ್ಚಿನ ಮಟ್ಟಿಗೆ ಈ ಒಂದು ಕೋವಿಡ್-19 ಅನ್ನುವಂಥದ್ದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದಾರೆ. ಎಕ್ಸ್ಪೋನೆನ್ಷಿಯಲ್ ರೈಸ್ ಅನ್ನ ಕಾಣ್ತಾ ಇದೆ. ಕೇಸಸ್ ಒಂದು ದಿನದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಕೇಸಸ್ ಅನ್ನುವಂಥದ್ದು ನಿನ್ನೆ ಕಂಡಿರ್ತಕ್ಕಂಥದ್ದು. 1,03,790 ಕೇಸಸ್ಗಳನ್ನು ನಿನ್ನೆ ಒಂದೇ ದಿನದಲ್ಲಿ ಕಂಡಿದೆ. ಕಳೆದ ಒಂದಷ್ಟು ತಿಂಗಳುಗಳನ್ನು ನಾವು ನೋಡಿದಾಗ ಇದೇ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಸಸ್ಗಳು ರೆಕಾರ್ಡ್ ಆಗ್ತಾ ಇರ್ತಕ್ಕಂಥದ್ದು. ಸಂಡೇ ಹೈಯೆಸ್ಟ್ ಸಿನ್ಸ್ ಸೆಪ್ಟೆಂಬರ್ 16 ಅನ್ನು ನಾವು ನೋಡಿದಾಗ ಅವತ್ತಿನಿಂದ ಇವತ್ತರೆಗೂ ಕಂಪೇರ್ ಮಾಡಿದಾಗ ನಿನ್ನೆಯ ಕೇಸಸ್ಗಳೇ ಅತಿ ಹೆಚ್ಚಿನ ಕೇಸಸ್ಗಳು ಅಂತ ಹೇಳಿ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದು ನಮ್ಗೆ ಏನ್ ತೋರಿಸುತ್ತೆ ಅಂತಂದ್ರೆ ಪ್ಯೂರ್ಲಿ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ಗಳು ಸ್ಟ್ರಾಂಗ್ ಆಗಿ ಮತ್ತೆ ಭಾರತವನ್ನ ಹಿಟ್ ಮಾಡ್ತಾ ಇದೆ. ಹಾಗಾಗಿ ನಾವು ಹೆಚ್ಚಿನ ಒಂದು ಕೋವಿಡ್ ಸೇಫ್ ಪ್ರಿಕಾಷನ್ಸ್ ಗಳನ್ನ ಫಾಲೋ ಮಾಡಬೇಕು, ಮಾಸ್ಕ್ ಗಳನ್ನ ಧರಿಸೇ ಓಡಾಡಬೇಕು, ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನ ಫಾಲೋ ಮಾಡಬೇಕು, ಅವಶ್ಯಕತೆ ಇದ್ದಾಗ ಮಾತ್ರವೇ ನಾವು ಹೊರಗೆ ಹೋಗಬೇಕು. ಈ ಎಲ್ಲವನ್ನ ನಾವು ಪಾಲಿಸಬೇಕಾಗುತ್ತೆ. ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ ವಾಶ್ ಮಾಡುವಂಥದ್ದು ಇವೆಲ್ಲವನ್ನ ಮುಂಚೆ ಏನ್ ಮಾಡ್ತಾ ಇದ್ವಿ ಅದನ್ನ ಈಗಲೂ ಕೂಡ ಕಂಟಿನ್ಯೂ ಮಾಡಬೇಕು. ಇಲ್ಲ ಅಂದ್ರೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪ್ರೆಡ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಇನ್ನ ಈ ಸೆಕೆಂಡ್ ವೇವ್ ಆಫ್ ಇನ್ಫೆಕ್ಷನ್ಸ್ ಗಳಲ್ಲಿ ಕಳೆದ 14 ದಿನಗಳಲ್ಲಾದಂಥ ರಿಸಲ್ಟ್ಸ್ ಅನ್ನು ನೋಡಿದ್ರೆ ಮಹಾರಾಷ್ಟ್ರ 1ರಲ್ಲೇ 57% ಹೆಚ್ಚಿನ ಕೇಸಸ್ಗಳನ್ನ ಮತ್ತು 47% ಹೆಚ್ಚಿನ ಸಾವನ್ನು ಕೇವಲ ಮಹಾರಾಷ್ಟ್ರ 1ರಲ್ಲೇ ಆಗಿರ್ತಕ್ಕಂಥದ್ದು. ಇನ್ನು ಮಹಾರಾಷ್ಟ್ರ, ಪಂಜಾಬ್, ಛತ್ತೀಸ್ಗಢದಲ್ಲಿ ಸೀರಿಯಸ್ ಕನ್ಸರ್ನ್ ಅನ್ನು ವ್ಯಕ್ತಪಡಿಸುವಷ್ಟು ಮಟ್ಟಿಗೆ ಅಲ್ಲಿನ ಸಿಚುಯೇಷನ್ ಅನ್ನುವಂಥದ್ದು ಆಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಕೋವಿಡ್ನ ಕೇಸಸ್ಗಳು ಹೆಚ್ಚಾಗ್ತಾ ಇದೆ. ಕೋವಿಡ್ನ ಪಾಸಿಟಿವಿಟಿ ರೇಟ್ ಆಗಿರ್ಬೋದು, ಮಾರ್ಟಾಲಿಟಿ ರೇಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ಈಗಾಗಲೇ ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ವ್ಯಾಕ್ಸಿನ್ಗಳು ದೊರೀತಾ ಇದೆ. ಸ್ಪುಟ್ನಿಕ್ 5 ಅನ್ನುವಂಥ ರಷ್ಯನ್ ವ್ಯಾಕ್ಸಿನ್ಗೂ ಕೂಡ ಇನ್ನೇನು ಎಮರ್ಜೆನ್ಸಿ ಯೂಸೇಜ್ಗೆ ಅಪ್ರೂವ್ ದೊರೆಯಲಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯಾರು ಈ ಒಂದು ಎಮರ್ಜೆನ್ಸಿ ಯೂಸೇಜ್ಗೆ ಅಪ್ರೂವಲ್ ಅನ್ನ ನೀಡ್ತಾರೆ, ಯಾವ ಅಥಾರಿಟಿ ಈ ಒಂದು ಕಾರ್ಯವನ್ನು ಮಾಡುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಅನದರ್ ಬ್ಯಾಚ್ ಆಫ್ ರಫೇಲ್ ಜೆಟ್ಸ್ ಟು ಫ್ಲೈ ಇನ್ ಬೈ ಮಿಡ್ ಮೇ ಅನ್ನೋದಾಗಿದೆ. ಮೇ ತಿಂಗಳ ಮಧ್ಯಕ್ಕೆ ಇನ್ನೊಂದು ಬ್ಯಾಚ್ ಆಫ್ ರಫೇಲ್ ಫೈಟರ್ ಜೆಟ್ಸ್ಗಳು ಭಾರತಕ್ಕೆ ಬರಲಿವೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಬೇಕಾಗಿರುವಂಥ ಕೆಲವೇ ಅಂಶಗಳು ಅಂತ ಅಂದ್ರೆ, ಫ್ರಾನ್ಸ್ನೊಟ್ಟಿಗೆ ಈ ಒಂದು ಅಗ್ರಿಮೆಂಟ್ ಅನ್ನ ಭಾರತ ಮಾಡಿಕೊಂಡಿದೆ. ಫ್ರಾನ್ಸ್ನಿಂದ ನಾವು ಈ ರಫೇಲ್ ಫೈಟರ್ ಜೆಟ್ಸ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ದೇವೆ ಅನ್ನುವಂಥದ್ದು. 2016ರಲ್ಲಿ ಇದರ ಕುರಿತಂತೆ ಇಂಟರ್ ಗವರ್ಮೆಂಟಲ್ ಅಗ್ರಿಮೆಂಟ್ ಅನ್ನ ನಾವು ಸಹಿ ಹಾಕಿದ್ವಿ. 7.87 ಬಿಲಿಯನ್ ಪೌಂಡ್ಸ್ಗಳಿಗೆ ಈ ಒಂದು ವ್ಯವಹಾರ ಅನ್ನುವಂಥದ್ದು ಆಗಿತ್ತು ಫ್ರಾನ್ಸ್ ಮತ್ತು ಭಾರತದ ನಡುವೆ. 36 ಕಾಂಟ್ರಾಕ್ಟೆಡ್ ಫೈಟರ್ ಜೆಟ್ಸ್ಗಳನ್ನು ತರಿಸ್ಕೊಳ್ತಿದ್ದೇವೆ. ಈಗ ಮೇ ಮಧ್ಯಕ್ಕೆ 8ರಿಂದ 9 ರಫೇಲ್ ಜೆಟ್ಸ್ಗಳು ಬರಲಿವೆ. ಈ ಮುಖಾಂತರವಾಗಿ ರೀಸೆಂಟ್ಲಿ ಕರೆಂಟ್ಲಿ ಈಗ 14 ಜೆಟ್ಸ್ಗಳನ್ನು ಹೊಂದಿರತಕ್ಕಂಥ ಫಸ್ಟ್ ಸ್ಕ್ವಾಡ್ರನ್ಗೆ ಇನ್ನಷ್ಟು ಆ್ಯಡ್ ಆಗೋದ್ರ ಮುಖಾಂತರವಾಗಿ ಫಸ್ಟ್ ಸ್ಕ್ವಾಡ್ರನ್ ಅನ್ನುವಂಥದ್ದು ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಸ್ಕ್ವಾಡ್ರನ್ ಕೂಡ ಇನ್ನೇನು ಆಪರೇಷನಲೈಸ್ ಆಗುತ್ತೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇಲ್ಲಿ ಫ್ರಾನ್ಸ್ನಿಂದ ಬರುವಂಥದ್ದು ರಫೇಲ್ ಫೈಟರ್ ಜೆಟ್ಸ್ ಅನ್ನುವಂಥದ್ದು 2016ರಲ್ಲಿ ಅಗ್ರಿಮೆಂಟ್ ಆಗಿರುವಂಥ ಈ ರೀತಿಯ ಫ್ಯಾಕ್ಟ್ಸ್ಗಳು ನಮಗೆ ಗೊತ್ತಿರಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತವು ಡಿಫೆನ್ಸ್ ಪರ್ಪಸ್ಸಿಗೆ ಬಡ್ಜೆಟ್ ಅನ್ನ ಅತಿ ಹೆಚ್ಚು ವ್ಯಯ ಮಾಡುವಂತ ಒಂದು ರಾಷ್ಟ್ರವಾಗಿ ಜಗತ್ತಿನಲ್ಲಿ ಗುರುತಿಸಿಕೊಳ್ತಾ ಇದೆ. ಹಾಗಾದ್ರೆ ಜಗತ್ತಿನಲ್ಲಿ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ನಲ್ಲಿ ಭಾರತ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ನಲ್ಲಿ ಜಾಯಿಂಟ್ ಎಫರ್ಟ್ಸ್ ನೀಡೆಡ್ ಫಾರ್ ಪೀಸ್ ಅಂತ ಹೇಳಿ ಚೈನೀಸ್ ಎನ್ವಾಯ್ ಹೇಳ್ತಾ ಇದ್ದಾರೆ. ಇಲ್ಲಿ ಭಾರತ ಮತ್ತು ಚೈನಾದ ನಡುವೆ ಆಗಿದ್ದಂಥ ಬಾರ್ಡರ್ ಇಶ್ಯೂಸ್ ಏನಿತ್ತು ಇದರ ವಿಚಾರದಲ್ಲಿ ಕಳೆದ 1 ವರ್ಷದಿಂದ ಕೂಡ ಆರ್ಟಿಕಲ್ಸ್ಗಳನ್ನು ಓದ್ತಾ ಇದ್ದೇವೆ. ನಮ್ಮಿಬ್ಬರ ನಡುವೆ ಆಗಿರ್ತಕ್ಕಂಥ ಬಾರ್ಡರ್ ಇಶ್ಯೂಸ್ಗಳು ಇನ್ನು ಮುಂದೆ ಈ ರೀತಿ ಆಗದಂತೆ ಆಗಬೇಕು ಅಂದಾಗ ಎರಡೂ ರಾಷ್ಟ್ರಗಳೊಟ್ಟಿಗೆ ಪೀಸ್ ಅನ್ನುವಂಥದ್ದು ಬೇಕು ಅನ್ನುವಂಥದ್ದನ್ನ ಈ ಚೈನೀಸ್ ಎನ್ವಾಯ್ ಮಾತನಾಡ್ತಾ ಇರ್ತಕ್ಕಂಥದ್ದು. ನೋ ರಿಪೀಟ್ ಆಫ್ ಲಾಸ್ಟ್ ಇಯರ್ಸ್ ಬಾರ್ಡರ್ ಕ್ರೈಸಿಸ್ ಅನ್ನುವಂಥದ್ದನ್ನ ಕೂಡ ಇವರು ತಿಳಿಸ್ತಾ ಇದ್ದಾರೆ. ಇದಾಗಬಾರ್ದು ಅಂದಾಗ ಇಬ್ಬರ ನಡುವೆ ಪೀಸ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗಬೇಕು ಅನ್ನುವಂಥದ್ದು ಇವರ ಒಂದು ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸುತ್ತಿನ ಮಾತುಕತೆಗಳು ಭಾರತ ಮತ್ತು ಚೈನಾದ ನಡುವೆ ಮತ್ತು ಇಲ್ಲಿನ ಅಫಿಷಿಯಲ್ಸ್ಗಳ
ನಡುವೆ ಆಗಿರ್ತಕ್ಕಂಥದ್ದು. ಕಾರ್ಪ್ಸ್ ಕಮಾಂಡರ್ಸ್ ಲೆವೆಲ್ ಟಾಕ್ಸ್ಗಳಾಗಿದೆ, ಮಿನಿಸ್ಟ್ರಿಯಲ್ ಲೆವೆಲ್ ಟಾಕ್ಸ್ಗಳು ಆಗಿರ್ತಕ್ಕಂಥದ್ದು. ಜೊತೆಗೆ ಇಂಡಿಯಾ ಮತ್ತು ಚೈನಾ ಎರಡೂ ಕೂಡ ನಮ್ಮ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ಗಳನ್ನು ಸ್ಟ್ರೆಂಥನ್ ಮಾಡ್ಕೊಳ್ಬೇಕು ಬಾರ್ಡರ್ ಏರಿಯಾಸಲ್ಲಿ. ಜೊತೆಗೆ ಕಳೆದ ವರ್ಷದಂತೆ ಆಗದೇ ಇರುವಂಥ ಮೆಷರ್ಸ್ಗಳನ್ನು ತಗೊಳ್ಬೇಕು ಅಂತ ಹೇಳಿ ಭಾರತಕ್ಕೆ ಚೈನಾದ ಎನ್ವಾಯ್ ಆಗಿರುವಂಥ ಸನ್ ವೇಡಾಂಗ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಪೀಸ್ ಅಂಡ್ ಟ್ರ್ಯಾಂಕ್ವಿಲಿಟಿಯನ್ನು ಮೇಂಟೈನ್ ಮಾಡುವಂಥದ್ದಕ್ಕೆ ನಮ್ಮಿಬ್ಬರ ಜಾಯಿಂಟ್ ಎಫರ್ಟ್ಸ್ಗಳು ಬಹಳನೇ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಜೊತೆಗೆ ಈ ರೀತಿಯ ಪೀಸ್ ಅಂಡ್ ಟ್ರ್ಯಾಂಕ್ವಿಲಿಟಿಯನ್ನು ಮೇಂಟೈನ್ ಮಾಡೋದಕ್ಕೆ ಎರಡೂ ರಾಷ್ಟ್ರಗಳು ಕೂಡ ಪೊಲಿಟಿಕಲ್ ವಿಲ್ ಅನ್ನು ತೋರಿಸಬೇಕು, ಶುಡ್ ಆಕ್ಟಿವ್ಲಿ ಪುಷ್ ಫಾರ್ವರ್ಡ್ ಬೌಂಡ್ರಿ ಟಾಕ್ಸ್ ಅಂತ ಹೇಳಿ ಇವರು ತಿಳಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಎರಡೂ ರಾಷ್ಟ್ರಗಳ ಟ್ರೇಡ್ ಟೈಸ್ ಕೂಡ ಈ ಹಿಂದೆ ಯಾವ ರೀತಿ ಇತ್ತು ಅಥವಾ ಒಂದು ಸ್ಟ್ರಾಂಗ್ ಆದಂಥ ಟೈಸ್ಗಳು ಇರಬೇಕು ಎರಡು ರಾಷ್ಟ್ರಗಳ ನಡುವಿನಲ್ಲಿ ಅಂತ ತಿಳಿಸ್ತಾ ಇರ್ತಕ್ಕಂಥದ್ದು. ಚೈನಾ ಇಂಡಿಯಾದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿರುವಂಥದ್ದು ಕಾನ್ಸಿಕ್ಯೂಟಿವ್ ಇಯರ್ಸ್ಗಳಿಗೆ ಆಗಿಯೇ ಇರ್ತಕ್ಕಂಥದ್ದು. ಇಂಡಿಯಾ ಕೂಡ ಚೀನಾದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ ಸೌತ್ ಏಷ್ಯಾ ರೀಜನ್ಗೆ ಬಂದಾಗ. ಹಾಗಾಗಿ ಟ್ರೇಡ್ ಟೈಸ್ಗಳು ಕೂಡ ಸ್ಟ್ರಾಂಗ್ ಆಗಿರಬೇಕು, ಪೊಲಿಟಿಕಲ್ ವಿಲ್ ಕೂಡ ಇಡಬೇಕು ಎರಡೂ ರಾಷ್ಟ್ರಗಳ ನಡುವೆ. ಈ ಎಲ್ಲ ಎಫರ್ಟ್ಸ್ಗಳ ಮುಖಾಂತರವಾಗಿ ಪೀಸ್ಫುಲ್ ಆಗಿ ಕಳೆದ ವರ್ಷದಿಂದ ಆದಂಥ ಬಾರ್ಡರ್ ಕ್ರೈಸಿಸ್ ಏನಿತ್ತು ಇಂಥ ಒಂದು ಸಿಚುಯೇಷನ್ ಮತ್ತೆ ರಿಪೀಟ್ ಆಗದಂತೆ ಮತ್ತು ಡಿಸ್ಎಂಗೇಜ್ಮೆಂಟ್ ಅನ್ನುವಂಥದ್ದು ಶಾಂತಿಯುತವಾಗಿ ಆಗುವಂತೆ ನೋಡ್ಕೊಳ್ಬೇಕು ಅನ್ನೋಂಥ ಬಗ್ಗೆ ಈ ಚೈನೀಸ್ ಎನ್ವಾಯ್ ಅವರು ತಿಳಿಸಿರ್ತಕ್ಕಂಥದ್ದು. ಇಂದಿನ ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇಂದಿನ ಮೊದಲ ಎಡಿಟೋರಿಯಲ್ ಅ ಗುಡ್ ಸ್ಟಾರ್ಟ್ ಅನ್ನೋದಾಗಿದೆ. ಇಲ್ಲಿ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸಸ್ನ ಕುರಿತಂತೆ 2021ರಲ್ಲಿ ಇತ್ತೀಚೆಗಷ್ಟೇ ಬಂದಿರತಕ್ಕಂಥ ಒಂದು ನೋಟಿಫಿಕೇಶನ್ನ ಕುರಿತಂತೆ ಮಾತನಾಡಲಾಗ್ತಾ ಇದೆ. ಈ ಒಂದು ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸಸ್ ಇದರ ನೋಟಿಫಿಕೇಶನ್ ನಮ್ಮ GS ಪೇಪರ್ 2ನ ಅಡಿಯಲ್ಲಿ ಹೆಲ್ತ್ನ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಗೌರ್ಮೆಂಟ್ ಸೋಷಿಯಲ್ ವೆಲ್ಫೇರ್ಗಾಗಿ ತರ್ತಿರ್ತಕ್ಕಂಥ ಸ್ಕೀಮ್ಸ್ಗಳ ಅಡಿಯಲ್ಲಿ ಕೂಡ ಇದು ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ಅಂದರೆ ಸೋಷಿಯಲ್ ವೆಲ್ಫೇರ್ಗಾಗಿ ಏನೆಲ್ಲ ಮಾಡ್ತಾ ಇದೆ ಸರ್ಕಾರ ಅಂದಾಗ ಹೆಲ್ತ್ನ ವಿಚಾರಕ್ಕಾಗಿ ಈ ಒಂದು ನೋಟಿಫಿಕೇಶನ್ ತಂದಿರೋದು ಕೂಡ ಇಂಪಾರ್ಟೆನ್ಸನ್ನು ಹೊಂದಿರುತ್ತೆ. ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸಸ್ ಅಂದಾಗ ಮೊದಲಿಗೆ ನಾವು ರೇರ್ ಡಿಸೀಸಸ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಬ್ರಾಡ್ಲಿ ಹೇಳಬೇಕು ಅಂದಾಗ ಇನ್ಫ್ರೀಕ್ವೆಂಟ್ಲಿ ಅಕ್ಕರ್ ಆಗುವಂಥ ಡಿಸೀಸಸ್ಗಳನ್ನು ರೇರ್ ಡಿಸೀಸಸ್ ಅಂತ ಹೇಳಿ ಕರೀತಾರೆ. ಯಾವುದೇ ಒಂದು ಪಾಪ್ಯುಲೇಷನಲ್ಲಿ ಇನ್ಫ್ರೀಕ್ವೆಂಟ್ ಆಗಿ ಅಂತ ಅಂದರೆ ಪದೇ ಪದೇ ಬರದೆ ಅಪರೂಪಕ್ಕೆ ಬರುವಂಥದ್ದನ್ನು ರೇರ್ ಡಿಸೀಸಸ್ ಅಂತ ಹೇಳಿ ಕರೀತಾ ಇದ್ದಾರೆ. ಇಲ್ಲಿ 3 ಮಾರ್ಕರ್ಸ್ಗಳನ್ನು ನೋಡ್ಬೋದು. 3 ವಿಚಾರಗಳಲ್ಲಿ ಇದರ 3 ವಿಚಾರಗಳ ಬೇಸಿಸ್ನಲ್ಲಿ ಈ ರೇರ್ ಡಿಸೀಸಸ್ಗಳನ್ನು ಗುರುತಿಸ್ತಾರೆ. ಅದು ಏನು ಅಂತ ಅಂದರೆ ಒಂದು ನಂಬರ್ ಆಫ್ ಪೀಪಲ್ ವಿತ್ ದ ಡಿಸೀಸ್, ಈ ಒಂದು ಕಾಯಿಲೆಯನ್ನು ಹೊಂದಿರತಕ್ಕಂಥ ಈ ಕಾಯಿಲೆಯಿಂದ ಸಫರ್ ಆಗ್ತಿರ್ತಕ್ಕಂಥ ಜನಗಳು ಎಷ್ಟು ಅನ್ನುವಂಥದ್ದು. ಎರಡನೆಯದು ಇದರ ಪ್ರಿವಿಲೆನ್ಸ್ ಎಷ್ಟಿದೆ ಅನ್ನುವಂಥದ್ದು ಮತ್ತು ಅವೈಲಬಿಲಿಟಿ ಆಫ್ ಟ್ರೀಟ್ಮೆಂಟ್ ಅಥವಾ ನಾನ್ ಅವೈಲಬಿಲಿಟಿ ಆಫ್ ಟ್ರೀಟ್ಮೆಂಟ್ ಆಪ್ಷನ್ಸ್, ಈ ಒಂದು ಕಾಯಿಲೆಗೆ ಯಾವುದೇ ಟ್ರೀಟ್ಮೆಂಟ್ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನೋಡಿದಾಗ ಈ 3 ಅಂಶಗಳನ್ನು ಗಣನೆಗೆ ತಗೊಂಡು ಇದು ರೇರ್ ಡಿಸೀಸಸ್ ಅಂತ ಹೇಳಿ ಯಾವುದೇ ಒಂದು ಡಿಸೀಸನ್ನು ಗುರುತಿಸಲಾಗುತ್ತೆ. WHO ಡಿಫೈನ್ ಮಾಡಿರೋ ಪ್ರಕಾರವಾಗಿ ಇದರ ಫ್ರೀಕ್ವೆನ್ಸಿ ಎಷ್ಟಿರಬೇಕು ಅಂತಂದರೆ 10,000 ಮಂದಿಯಲ್ಲಿ 6ರಿಂದ 10 ಜನಕ್ಕೆ 6ರಿಂದ 10 ಜನಕ್ಕೆ ಈ ಒಂದು ಕಾಯಿಲೆ ಇದೆ 10,000 ಜನಕ್ಕೆ ಅಂದಾಗ ಅದನ್ನು WHO ರೇರ್ ಡಿಸೀಸ್ ಅಂತ ಹೇಳಿ ಗುರುತಿಸುತ್ತೆ. ಈ ರೀತಿಯ 7,000ದಷ್ಟು ರೇರ್ ಡಿಸೀಸಸ್ಸನ್ನು ಈಗಾಗಲೇ ರೇರ್ ಡಿಸೀಸಸ್ ಅಂತ ಹೇಳಿ ಜಗತ್ತಿನಾದ್ಯಂತ ಗುರುತಿಸಲಾಗಿದೆ. ಅದರಲ್ಲಿ ಇಡೀ ಜಗತ್ತಿನಲ್ಲಿ 30 ಕೋಟಿಯಷ್ಟು ಮಂದಿ ರೇರ್ ಡಿಸೀಸಸ್ಗೆ ಪೇಷಂಟ್ಸ್ ಆಗಿರುವಂಥದ್ದು. ಇನ್ನು ಭಾರತ ಒಂದರಲ್ಲೇ ಈ ರೇರ್ ಡಿಸೀಸಸ್ಗೆ 7 ಕೋಟಿಯಷ್ಟು ಮಂದಿ ಇದರ ಒಂದು ಪೇಷಂಟ್ಸ್ಗಳಾಗಿರುವಂಥದ್ದು. ಈ ರೀತಿ ಅತಿ ಕಡಿಮೆ ಸಂಖ್ಯೆಯಲ್ಲಿ ಈ ಪೇಷಂಟ್ಸ್ಗಳು ಇರೋದ್ರಿಂದಾಗಿ ಇದಕ್ಕೆ ಸಾಕಷ್ಟು ಸಮಸ್ಯೆಗಳು ಇರುವಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಆ ಸಮಸ್ಯೆಗಳೇನು ಅಂತ ಅಂದರೆ ಇದರಲ್ಲಿರ್ತಕ್ಕಂಥ ಪೇಷಂಟ್ಸ್ಗಳು ಕಡಿಮೆ, ಅಂದರೆ ಈ ಜ್ವರ, ತಲೆನೋವು ಈ ರೀತಿಯಾಗುವಂಥ ಪೇಷಂಟ್ಸ್ಗಳಾಗಿರ್ಬೋದು, ಈ ಕಾಯಿಲೆಗಳಾಗಿರ್ಬೋದು ರಿಪೀಟೆಡ್ಲಿ ಬರುವಂಥದ್ದಾಗಿರುತ್ತೆ. ಆದರೆ ಈ ರೀತಿಯ ರೇರ್ ಡಿಸೀಸಸ್ಗಳು ಅಷ್ಟಾಗಿ ಫ್ರೀಕ್ವೆಂಟ್ ಆಗಿ ಅಕ್ಕರಾಗಲ್ಲ. ಹಾಗಾಗಿ ಇದರ ಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ ಯಾರೇ ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಮಾರ್ಕೆಟ್ ಕೂಡ ಇದಕ್ಕೆ ಕಡಿಮೆ ಇರುತ್ತೆ, ಏಕೆಂದರೆ ಅವರಿಗೆ ಅದರಿಂದ ಲಾಭ ಆಗೋದಿಲ್ಲ ಈ ಕಾರಣದಿಂದಾಗಿ. ಹಾಗಾಗಿ ಇದರ ಬಗ್ಗೆ ಆಗಿರ್ತಕ್ಕಂಥ ಫಾರ್ಮಾಕ್ಯೂಟಿಕಲ್ಸ್ ಅಥವಾ ಅದರ ಬಯೋಟೆಕ್ನಾಲಜಿ ಕುರಿತಂತಾಗಿರ್ಬೋದು ಯಾವುದೇ ಡೆವಲಪ್ಮೆಂಟ್ಸ್ಗಳು ಭಾಳಷ್ಟು ಕಡಿಮೆ ಇರುತ್ತೆ. ಡಯಾಗ್ನೋಸಿಸ್ ಆಗಿರ್ಬೋದು, ಟ್ರೀಟ್ಮೆಂಟ್ ಆಗಿರ್ಬೋದು, ಈ ಎಲ್ಲ ವಿಚಾರದಲ್ಲಿ ಬೇರೆ ನೋನ್ ಡಿಸೀಸಸ್ಗಿಂತಲೂ ಕೂಡ ಇವು ಹಿಂದುಳಿದಿರ್ತವೆ. ಅಂದರೆ ಇದರಲ್ಲಿ ಅಷ್ಟಾಗಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಆಗಿರೋದಿಲ್ಲ. ಈ ಎಲ್ಲ ಕಾರಣದಿಂದ ಇವನ್ನ ರೇರ್ ಡಿಸೀಸಸ್ ಅಂತಾರೆ. ಈ ರೇರ್ ಡಿಸೀಸಸ್ಗೆ ಬಲಿಯಾಗುವಂಥವ್ರು ಅಂದರೆ ಅದರ ಪೇಷಂಟ್ಸ್ ಆಗುವಂಥವ್ರಿಗೂ ಕೂಡ ಒಂದು ಸಪೋರ್ಟನ್ನು ನೀಡಬೇಕು ಅಂತ ಹೇಳಿ ಇಂಥ ಒಂದು ಪಾಲಿಸಿಯನ್ನು ಈಗ ನಮ್ಮ ಕೇಂದ್ರ ಸರ್ಕಾರ ತರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಫಿನಾನ್ಷಿಯಲ್ ಸಪೋರ್ಟನ್ನು ಅಪ್ ಟು 20 lakhsವರೆಗೂ ಕೂಡ ಒನ್ ಟೈಮ್ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ನೀಡುವಂಥದ್ದನ್ನು ಈ ಒಂದು ಪಾಲಿಸಿ ಒಳಗೆ ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಮತ್ತು ಇಲ್ಲಿ ಕ್ರೌಡ್ ಫಂಡಿಂಗ್ ಮೆಕ್ಯಾನಿಸಮ್ನ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಜೊತೆಗೆ ಈ ರೇರ್ ಡಿಸೀಸಸ್ಸನ್ನು ಹೊಂದಿರುವಂಥವರ ಒಂದು ರಿಜಿಸ್ಟ್ರಿಯನ್ನು ಮಾಡುವಂಥದ್ದು ಇದು ಕೂಡ ಬಹುಮುಖ್ಯವಾದಂಥ ಒಂದು ಅಂಶ ಆಗುತ್ತೆ. ಜೊತೆಗೆ ಅರ್ಲಿ ಡಿಟೆಕ್ಷನ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡುವಂಥದ್ದು, ಇವೆಲ್ಲವನ್ನ ಈ ಒಂದು ನೋಟಿಫಿಕೇಶನ್ ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಯಾವುವು ಈ ರೇರ್ ಡಿಸೀಸಸ್ ಅಂದಾಗ ಇನ್ಹೆರಿಟೆಡ್ ಕ್ಯಾನ್ಸರ್ಸ್ಗಳಾಗಿರ್ಬೋದು, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗಳಾಗಿರ್ಬೋದು, ಕಂಜೆನಿಟಲ್ ಮಾಲ್ಫಾರ್ಮೇಷನ್ಸ್, ಹರ್ಷ್ಪ್ರಂಗ್ಸ್ ಡಿಸೀಸ್, ಗೌಚರ್ ಡಿಸೀಸ್,
ಸಿಸ್ಟಿಕ್ ಫೈಬ್ರೋಸಿಸ್, ಮಸ್ಕ್ಯುಲರ್ ಡಿಸ್ಟ್ರೋಫಿಸ್ ಆ್ಯಂಡ್ ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ಸ್. ಈ ಎಲ್ಲ ಕಾಯಿಲೆಗಳನ್ನು ರೇರ್ ಡಿಸೀಸಸ್ ಅಂತ ಹೇಳಿ ಗುರುತಿಸ್ಬೋದು. ಈ ಕೆಳಗಿನಲ್ಲಿ ಯಾವುಗಳನ್ನು ರೇರ್ ಡಿಸೀಸಸ್ ಆಗಿ ಗುರುತಿಸಲಾಗಿದೆ ಎನ್ನುವಂಥದ್ದನ್ನು ನೇರವಾಗಿ ಪ್ರಿಲಿಮ್ಸ್ ಪ್ರಶ್ನೆಯಾಗಿ ಕೇಳ್ಬೋದಾಗಿರುತ್ತೆ. ಹಾಗಾಗಿ ರೇರ್ ಡಿಸೀಸಸ್ ಅಂದ್ರೇನು ಮತ್ತು ಈ ಪಾಲಿಸಿ ಅಡಿಯಲ್ಲಿ ಬಂದಿರತಕ್ಕಂಥ ಅಂಶಗಳು ಯಾವುದು ಮತ್ತು ಯಾವುದು ರೇರ್ ಡಿಸೀಸಸ್ ಆಗಿರುತ್ತೆ ಅನ್ನುವಂಥದ್ದೆಲ್ಲ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಇನ್ನು ಇದರಲ್ಲಿ ಕೆಲವೊಂದು ಶಾರ್ಟ್ ಕಮಿಂಗ್ಸ್ಗಳನ್ನು ಕೂಡ ನಾವು ನೋಡ್ಬೋದಾಗುತ್ತೆ. ಅದು ಏನು ಅಂತ ಅಂದರೆ, ಈ ರೀತಿಯ ಫಿನಾನ್ಷಿಯಲ್ ಸಪೋರ್ಟ್ ಅನ್ನುವಂಥದ್ದು ಇಲ್ಲಿ ಒನ್ ಟೈಮ್ ಸಪೋರ್ಟ್ನ ಬಗ್ಗೆ ಮಾತನಾಡಲಾಗ್ತಾ ಇದೆ 20 ಲಕ್ಷದವರೆಗೂ ಅಂತ ಹೇಳಿ. ಆದರೆ ಕೆಲವೊಂದು ಕಾಯಿಲೆಗಳಿಗೆ ಜೀವನಾದ್ಯಂತ ಅವರಿಗೆ ಸಪೋರ್ಟ್ ಅನ್ನುವಂಥದ್ದು ಬೇಕಾಗುತ್ತೆ. ಈ ರೀತಿಯ ಲೈಫ್ ಲಾಂಗ್ ಟ್ರೀಟ್ಮೆಂಟನ್ನು ನೀಡುವಂಥ ಯಾವುದೇ ಸಪೋರ್ಟ್ನ ಬಗ್ಗೆ ಈ ಪಾಲಿಸಿ ಮಾತನಾಡ್ತಾ ಇಲ್ಲ. ಈ ರೀತಿ ನೀಡೋದ್ರಿಂದಾಗಿ ಸರ್ಕಾರಕ್ಕೆ ಹೆಚ್ಚಿನ ಫಿನಾನ್ಷಿಯಲ್ ಬರ್ಡನ್ ಆಗುತ್ತೆ ಎನ್ನುವಂಥದ್ದು ಸರ್ಕಾರದ ಅಭಿಪ್ರಾಯ. ಆ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದ್ರೆ, ಆದರೆ ಈ ಪಾಲಿಸಿಯನ್ನು ಕ್ರಿಟಿಸೈಸ್ ಮಾಡುವಂಥವರು ಈ ರೀತಿ ಯಾರು ಲೈಫ್ ಲಾಂಗ್ ಕಾಯಿಲೆಗಳಿಗೆ ತುತ್ತಾಗ್ತಾರೆ, ಈ ರೀತಿಯ ರೇರ್ ಡಿಸೀಸಸ್ಗೆ, ಅವರು ಹೆಚ್ಚಿನ ವಲ್ನರಬಿಲಿಟಿಯನ್ನು ಹೊಂದಿರುವಂಥವ್ರು, ಅಂಥವರ ನೆರವಿಗೆ ಸರ್ಕಾರ ಬರಬೇಕು ಅನ್ನುವಂಥದ್ದು ಕ್ರಿಟಿಕ್ಸ್ಗಳ ಅಭಿಪ್ರಾಯ ಆಗಿದೆ. ಈ ಎಲ್ಲದನ್ನು ನಾವು ಈ ಆರ್ಟಿಕಲಲ್ಲಿ ಕಾಣಬಹುದಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಫಿನಾನ್ಸಿಂಗ್ ವಿಚಾರದಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಕಾಸ್ಟ್ ಶೇರಿಂಗ್ ಅಗ್ರಿಮೆಂಟ್ಸ್ಗಳನ್ನು ಕೆಲವೊಂದು ರಾಜ್ಯಗಳೊಟ್ಟಿಗೆ ಕೇಂದ್ರ ಸರ್ಕಾರ ಈಗಾಗಲೇ ಹೊರತಂದಿದೆ. ಆ ರಾಜ್ಯಗಳು ಅಂದರೆ ಕೇರಳ, ತಮಿಳುನಾಡು, ಕರ್ನಾಟಕ ಇಂಥ ರಾಜ್ಯಗಳು. ಇದೇ ರೀತಿಯ ಕಾಸ್ಟ್ ಶೇರಿಂಗ್ ಅಗ್ರಿಮೆಂಟ್ಸ್ಗಳನ್ನು ಬೇರೆ ರಾಜ್ಯಗಳೊಟ್ಟಿಗೂ ಕೂಡ ತರಬಹುದಾಗುತ್ತೆ. ಇದರಿಂದಾಗಿ ವಾರ್ಷಿಕವಾಗಿ ಇದಕ್ಕಾಗಿ ವೆಚ್ಚ ಮಾಡುವಂಥ ಹಣವೂ ಕೂಡ ಅರ್ಧದಷ್ಟು ಖರ್ಚಾಗುತ್ತೆ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಅದರಿಂದ ಒಂದಷ್ಟು ಹಣವನ್ನು ವ್ಯಯ ಮಾಡೋದ್ರಿಂದ ಈ ರೀತಿಯ ಕಾಯಿಲೆಗಳಿಗೆ ಯಾರೆಲ್ಲ ವಲ್ನರಬಲ್ ಆಗಿರ್ತಾರೆ, ಲೈಫ್ ಟೈಮ್ ಅವರಿಗೆ ಸಪೋರ್ಟ್ ಬೇಕಾಗುತ್ತೆ, ಆ ರೀತಿಯ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ನೀಡ್ಸ್ಗಳನ್ನು ಅವರಿಗೆ ನಾವು ಅಡ್ರೆಸ್ ಮಾಡ್ಬೋದಾಗಿರುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಫಿನಾನ್ಷಿಯಲ್ ಪ್ರಾಬ್ಲಮ್ಮೇ ಇರುವಾಗ ಫೈನಾನ್ಸಸ್ಸನ್ನು ಬೇರೆ ಬೇರೆ ಮೂಲದಿಂದ ತರೋದ್ರ ಕಡೆ ಗಮನ ಹರಿಸಬೇಕೇ ಹೊರತು ಇವುಗಳಿಂದ ದೂರ ಉಳಿಯುವಂಥ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬಾರ್ದು ಅನ್ನುವಂಥದ್ದು. ಇದರಲ್ಲಿರ್ತಕ್ಕಂಥ ಶಾರ್ಟ್ ಕಮಿಂಗ್ಸ್ನೂ ಕೂಡ ನಾವು ಅಡ್ರೆಸ್ ಮಾಡಬೇಕು ಮತ್ತು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ನೀಡ್ಸ್ಗಳನ್ನು ಅಡ್ರೆಸ್ ಮಾಡುವಂಥ ಬೇರೆ ಬೇರೆ ಮೆಥಡ್ಸ್ಗಳನ್ನು ಕ್ರೌಡ್ ಫಂಡಿಂಗ್ ಮುಖಾಂತರ ಆಗಿರ್ಬೋದು ಅಥವಾ ಇನ್ಯಾವುದೇ ಬೇರೆ ಸೋರ್ಸಸ್ನ ಮುಖಾಂತರವಾಗಿ ಇದಕ್ಕಾಗಿ ಅಂತ ಹೇಳಿ ಹಣವನ್ನು ಹೊಂದಿಸಿ ಈ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ನೀಡ್ಸ್ ಇರುವಂಥವ್ರಿಗೂ ಕೂಡ ಹಣವನ್ನು ಹೊಂದಿಸೋದ್ರ ಬಗ್ಗೆ ಈ ಯೋಜನೆ ಮಾತನಾಡಬೇಕಾಗಿತ್ತು. ಅಲ್ಲಿ ಇದರ ಒಂದು ಶಾರ್ಟ್ ಕಮಿಂಗ್ ಅನ್ನು ನಾವು ಕಾಣಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ರೀತಿ ಒಂದು ಪಾಲಿಸಿ ಬಂದಿರತಕ್ಕಂಥದ್ದು ಒಂದು ವೆಲ್ಕಮಿಂಗ್ ಸ್ಟೆಪ್ ಆಗುತ್ತೆ. ಈ ಪಾಲಿಸಿಯಲ್ಲಿ ಇರ್ತಕ್ಕಂಥ ಪ್ರಪೋಸಲ್ಸ್ಗಳ ಬಗ್ಗೆ ಮತ್ತು ಯಾವೆಲ್ಲ ರೇರ್ ಡಿಸೀಸಸ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ, ಈ ಎಲ್ಲ ಅಂಶಗಳು ನಮಗೆ ಪ್ರಿಲಿಮ್ಸ್ ಮತ್ತು ಮೈನ್ಸ್ ಪರ್ಸ್ಪೆಕ್ಟಿವ್ ಎರಡರಲ್ಲೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಇದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ಮುಂದಿನ ಆರ್ಟಿಕಲ್ ರೋಡ್ ಮ್ಯಾಪ್ ಫಾರ್ ಟಾಲರೆನ್ಸ್ ಅನ್ನೋದಾಗಿದೆ. ಇಲ್ಲಿ ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತನಾಡಲಾಗ್ತಾ ಇದೆ. ಮಾರ್ಚ್ 21ರಂದು ಇಂಟರ್ನ್ಯಾಷನಲ್ ಡೇ ಫಾರ್ ಎಲಿಮಿನೇಷನ್ ಆಫ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿ ಆಚರಿಸಲಾಗುತ್ತೆ ಪ್ರತಿ ವರ್ಷವೂ ಸಹ. ಈ ದಿನದ ಉದ್ದೇಶ ಏನು ಅಂತಂದ್ರೆ, ಇಂಥ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ಹ್ಯೂಮನ್ ರೈಟ್ಸನ್ನು ಬ್ರೀಚ್ ಮಾಡುವಂಥ ಈ ರೀತಿಯ ರೇಷಿಯಲ್ ಡಿಸ್ಕ್ರಿಮಿನೇಷನ್ಸ್ಗಳು ಆಗಬಾರ್ದು. ಯಾವುದೇ ಹ್ಯೂಮನ್ಗೂ ಕೂಡ ಆರ್ಮ್ಫುಲ್ ಎಫೆಕ್ಟ್ಸ್ಗಳನ್ನು ನೀಡುವಂಥದ್ದು, ಅವರ ಹೆಲ್ತ್ನ ಮೇಲೆ, ವೆಲ್ಬೀಯಿಂಗ್ನ ಮೇಲೆ ಮತ್ತು ಅವರ ಲೈಫ್ನ ಮೇಲೆ ಸೋಷಿಯಲ್ ರಿಸ್ಕ್ಗಳನ್ನು ನೀಡುವಂಥದ್ದು, ಡಿಸ್ರಪ್ಷನ್ಸ್ಗಳನ್ನು ಮಾಡುವಂಥದ್ದು, ಈ ರೀತಿಯ ರೇಷಿಯಲ್ ಡಿಸ್ಕ್ರಿಮಿನೇಷನನ್ನು ದೂರ ಮಾಡಬೇಕು ಅನ್ನುವಂಥದ್ದು ಈ ಇಂಟರ್ನ್ಯಾಷನಲ್ ಡೇ ಫಾರ್ ಎಲಿಮಿನೇಷನ್ ಆಫ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ನ ಉದ್ದೇಶ ಆಗಿರ್ತಕ್ಕಂಥದ್ದು. ಈ ಆರ್ಟಿಕಲ್ನಲ್ಲಿ ಟಾಲರೆನ್ಸ್ನ ಬಗ್ಗೆ ಮಾತನಾಡ್ತಾ, ರೇಷಿಯಲ್ ಡಿಸ್ಕ್ರಿಮಿನೇಷನನ್ನು ಹೊಡೆದೋಡಿಸಬೇಕು ಅಂತ ಮಾತನಾಡ್ತಾ ಕೋಫಿ ಅನ್ನಾನ್ ಅವರು UN ಸೆಕ್ರೆಟರಿ ಜನರಲ್ ಆಗಿದ್ದವರು ಇವರ ಒಂದು ಮಾತನ್ನು ಕೂಡ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಅವರ್ ಮಿಷನ್ ಈಸ್ ಟು ಕನ್ಫ್ರಂಟ್ ಇಗ್ನರೆನ್ಸ್ ವಿತ್ ನಾಲೆಡ್ಜ್, ಬೈಗೋಟ್ರಿ ವಿತ್ ಟಾಲರೆನ್ಸ್ ಅಂಡ್ ಐಸೋಲೇಷನ್ ವಿತ್ ದ ಔಟ್ಸ್ಟ್ರೆಚ್ಡ್ ಹ್ಯಾಂಡ್ ಆಫ್ ಜನರಾಸಿಟಿ. ರೇಸಿಸಮ್ ಕ್ಯಾನ್ ಅಂಡ್ ವಿಲ್ ಅಂಡ್ ಮಸ್ಟ್ ಬಿ ಡಿಫೀಟೆಡ್ ಅಂತ ಹೇಳಿ ಕೋಫಿ ಅನ್ನಾನ್ ಅವರ ಈ ಒಂದು ಮಾತನ್ನು ಕೂಡ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಜ್ಞಾನದ ಮುಖಾಂತರವಾಗಿ ಇಗ್ನರೆನ್ಸ್ ಅನ್ನು ತೊಲಗಿಸುವಂಥದ್ದು ಮತ್ತು ಟಾಲರೆನ್ಸ್ನಿಂದಾಗಿ ಬೈಗಾಟ್ರಿಯನ್ನು ತೊಲಗಿಸುವಂಥದ್ದು, ನಮ್ಮ ಜನರಾಸಿಟಿಯಿಂದ ಐಸೋಲೇಷನ್ ಅನ್ನು ಹೋಗ್ಲಾಡಿಸುವಂಥದ್ದು, ಈ ಎಲ್ಲ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರವಾಗಿ ರೇಸಿಸಮ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತನ್ನ ತಾನೇ ಡಿಫೀಟ್ ಆಗುತ್ತೆ, ಅಂದರೆ ಸೋಲನ್ನು ಕಾಣುತ್ತೆ ಅನ್ನುವಂಥ ಒಂದು ಮಾತನ್ನು ಕೋಫಿ ಅನ್ನಾನ್ ಅವರು ಹೇಳಿದ್ದಾರೆ. ಈ ರೀತಿಯ ಫೇಮಸ್ ಪರ್ಸನ್ಸ್ಗಳ ಕೋಟಿಂಗ್ಸ್ಗಳನ್ನು ನಮ್ಮ ಎಥಿಕ್ಸ್ ಪೇಪರ್ನಲ್ಲಿ ನಾವು ಮಿಸ್ ಮಾಡದೆ ನಮ್ಮ ಉತ್ತರಗಳಲ್ಲಿ ಬಳಸ್ಕೊಳ್ಬೋದಾಗುತ್ತೆ. ಈ ರೀತಿಯ ಇಂಪಾರ್ಟೆಂಟ್ ಕೋಟ್ಸ್ಗಳನ್ನು ಅವಶ್ಯಕತೆ ಇದ್ದಲ್ಲಿ ಇವುಗಳನ್ನು ನಾವು ಬಳಕೆ ಮಾಡಿಕೊಂಡಾಗ ನಮ್ಮ ಉತ್ತರಗಳು ಇನ್ನಷ್ಟು ವಿಭಿನ್ನವಾಗಿ ಕಾಣುತ್ತೆ. ಇನ್ನು ಇಂದಿನ ರೇಸಿಸಮ್ ಅನ್ನುವಂಥದ್ದು, ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ಕೆಲವೊಂದು ಗುಂಪುಗಳನ್ನು ಟಾರ್ಗೆಟ್ ಮಾಡುವಂತೆ ಆಗಿರ್ತಕ್ಕಂಥದ್ದು. ಕೆಲವೊಂದು ಮೈನಾರಿಟಿ ರಿಲಿಜಿಯನ್ಸ್ಗಳಾಗಿರ್ಬೋದು, ಮೈನಾರಿಟಿ ಎತ್ನಿಕ್ ಗ್ರೂಪ್ಸ್ಗಳಾಗಿರ್ಬೋದು, ಇವುಗಳ ಮೇಲೆ ಇವತ್ತಿನ ಒಂದು ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ಟಾರ್ಗೆಟ್ ಮಾಡ್ತಾ ಇದೆ. ಇನ್ನು ಫಾರ್ಮ್ಸ್ ಆಫ್ ರೇಸಿಸಮ್ ಯಾವುದಿದೆ ಅಂತ ನೋಡೋದಾದರೆ ಇವು ಸಾಕಷ್ಟು ಕಾಂಪ್ಲೆಕ್ಸ್ ಆಗಿರುವಂಥದ್ದು, ಜೊತೆಗೆ ಕೋವರ್ಟ್ ಕೂಡ ಆಗಿರ್ತಕ್ಕಂಥದ್ದು. ಪಬ್ಲಿಕ್ ಆಟಿಟ್ಯೂಡ್ಸ್ ಅನ್ನುವಂಥದ್ದು ಆಂಟಿ ರೇಷಿಯಲ್ ವಿಚಾರದಲ್ಲಿ ಬಂದಾಗ ಪಬ್ಲಿಕ್ ಆಟಿಟ್ಯೂಡ್ಸ್ ಅನ್ನುವಂಥದ್ದು ಈಗ ಸಾಕಷ್ಟು ಇಂಪ್ರೂವ್ಮೆಂಟ್ ಕಂಡಿದೆ. ಹಳೆಯ ಕಾಲಗಳನ್ನು ನೆನಪಿಸ್ಕೊಂಡ್ರೆ, ಅದಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಇವತ್ತು ರೇಸಿಸಮ್ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು.
ಕಾಣ್ಬೋದಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯು ಒಂದು ರೇಸಿಸ್ಟ್ ಕಮೆಂಟ್ ಅನ್ನ ಮಾಡಬೇಕು ಅಂತಂದ್ರೆ ಅದನ್ನ ಸೊಸೈಟಿ ಇವತ್ತು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅಂದ್ರೆ ಮೊದಲಿಗೆ ಕಂಪೇರ್ ಮಾಡ್ಕೊಂಡಾಗ ಇವತ್ತು ಲೆಸ್ ಸೋಷಿಯಲಿ ಅಕ್ಸೆಪ್ಟಬಲ್ ಆಗಿದೆ ಈ ರೀತಿಯ ಮಾತುಗಳಾಗಿರ್ಬೋದು, ಯಾವುದೇ ಕಮೆಂಟ್ಸ್ಗಳಾಗಿರ್ಬೋದು. ಆದ್ರೂ ಕೂಡ ಇಂಟರ್ನೆಟ್ ನಲ್ಲಿ ಇರ್ತಕ್ಕಂಥ ಅನಾನಿಮಿಟಿ ಆಫ್ ಇಂಟರ್ನೆಟ್ ಅನ್ನುವಂಥದ್ದು ರೇಸಿಸಮ್ ಅನ್ನ ಆನ್ಲೈನ್ ನಲ್ಲಿ ಮಾಡೋದಕ್ಕೆ ಅಥವಾ ಇಂಟರ್ನೆಟ್ ನ ಮುಖಾಂತರವಾಗಿ ಮಾಡೋದಕ್ಕೆ, ಯಾಕೆಂದ್ರೆ ಅಲ್ಲಿ ಯಾರು ಇದನ್ನ ಹಚ್ಚಿಕ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅನಾನಿಮಿಟಿ ಅನ್ನುವಂಥದ್ದು ಹೆಲ್ಪ್ ಮಾಡ್ತಾ ಇದೆ. ಇಂಟರ್ನೆಟ್ ನಲ್ಲಿ ಈಗ ಹೆಚ್ಚಿನದಾಗಿ ರೇಸಿಸಮ್ ಅನ್ನುವಂಥದ್ದು ಆಗ್ತಾ ಇದೆ. ರೇಸಿಸ್ಟ್ ಸ್ಟೀರಿಯೋಟೈಪ್ಸ್ಗಳು, ಇನ್ಅಕ್ಯುರೇಟ್ ಇನ್ಫಾರ್ಮೇಶನ್ ಅನ್ನ ಆನ್ಲೈನ್ ಅಲ್ಲಿ ಸ್ಪ್ರೆಡ್ ಮಾಡುವಂಥದ್ದು, ಈ ಮುಖಾಂತರವಾಗಿ ಅಲ್ಲಿಯೂ ಕೂಡ ಡಿಸ್ಕ್ರಿಮಿನೇಷನ್ ಅನ್ನ ಮಾಡ್ತಾ ಇದ್ದಾರೆ. ಆನ್ಸೆಟ್ ಆಫ್ ದಿ ಪ್ಯಾಂಡಮಿಕ್ ಆಗುವಂತ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲೇ ನಾವು ನೆನಪಿಸ್ಕೊಳ್ಳೋದಾದ್ರೆ ತಬ್ಲಿಗಿ ಜಮಾತ್ ಇನ್ಸಿಡೆಂಟ್ ಅನ್ನ ನೆಪವಾಗಿಟ್ಟುಕೊಂಡು ಮುಸ್ಲಿಮರ ವಿರುದ್ಧವಾಗಿ ಎಷ್ಟೆಲ್ಲ ದನಿ ಎತ್ತಿದಂಥದ್ದು ಇಂಟರ್ನೆಟ್ ನಲ್ಲಿ ಅಂತ ಹೇಳಿ. ಈ ರೀತಿಯಾಗಿ ಇಂಟರ್ನೆಟ್ ನಲ್ಲಿ ಇರ್ತಕ್ಕಂಥ ಅನಾನಿಮಿಟಿಯನ್ನು ಬಳಸಿಕೊಂಡು ಅಲ್ಲೂ ಕೂಡ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ನಡೀತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ. ಇಲ್ಲಿ ಈ ಆರ್ಟಿಕಲ್ ನಲ್ಲಿ ಮುಖ್ಯವಾಗಿ ತಿಳಿಸುವಂಥದ್ದು ಪ್ಯಾಂಡಮಿಕ್ ಪ್ರಾರಂಭವಾಗುವಂತ ಸಂದರ್ಭದಲ್ಲಿ ಏಷಿಯನ್ಸ್ಗಳ ವಿರುದ್ಧವಾಗಿ ಯುಎಸ್ನವರು ಮಾಡ್ತಿದ್ದಂಥ ಸ್ಪೆಸಿಫಿಕ್ ಪೋಸ್ಟ್ಗಳ ಸಂಖ್ಯೆ 200% ಹೆಚ್ಚಾಗಿದ್ದಂಥದ್ದು. ಜೊತೆಗೆ ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ಸೋಷಿಯಲ್ ಮೀಡಿಯಾ ಗ್ರೂಪ್ಸ್ಗಳಲ್ಲಿ, ಮೆಸೇಜಿಂಗ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಕೆಲವೊಂದು ಕಮ್ಯುನಿಟೀಸ್ಗಳನ್ನ, ಎಥ್ನಿಕ್ ಗ್ರೂಪ್ಸ್ಗಳನ್ನ ಎಕನಾಮಿಕ್ ಆಗಿ ಬಾಯ್ಕಾಟ್ ಮಾಡುವಂಥದ್ದು ಮತ್ತೆ ರಿಲಿಜಿಯಸ್ ಮೈನಾರಿಟೀಸ್ಗಳನ್ನ ಅವರಿಗೆ ಫಾಲ್ಸ್ ಇನ್ಫಾರ್ಮೇಶನ್ ನಿಂದಾಗಿ ಅವರ ವಿರುದ್ಧವಾಗಿ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳನ್ನ ಡಿಸ್ಕ್ರಿಮಿನೇಟ್ ಮಾಡುವಂತೆ ಇನ್ಫಾರ್ಮೇಶನ್ಸ್ಗಳನ್ನ ಸ್ಪ್ರೆಡ್ ಮಾಡಿದಂಥದ್ದು ಈ ರೀತಿ ಆದದ್ದನ್ನ ನಾವು ಕಾಣಬಹುದಾಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಲೇಖಕರು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಈಗ ಈ ಒಂದು ಸೊಸೈಟಿಯಲ್ಲಿ ರೇಸಿಸಮ್ ಕಡಿಮೆ ಆಗ್ತಾ ಬಂದ್ರೂ ಕೂಡ ಟೆಕ್ನೋ ರೇಸಿಸಮ್ ಅನ್ನುವಂಥದ್ದು ಬೆಳೀತಾ ಬಂದಿದೆ. ಯಾಕೆ ಅಂತಂದ್ರೆ ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಮುಖಾಂತರವಾಗಿ ಯಾವುದೇ ಒಂದು ನ್ಯೂ ಟೆಕ್ನಾಲಜೀಸ್ಗಳನ್ನ ಬಳಕೆ ಮಾಡಿಕೊಳ್ಳುವಂಥದ್ದು ಮತ್ತೆ ಇದರ ಮುಖಾಂತರವಾಗಿ ಯಾವ್ದಾದ್ರು ಒಂದು ಕಾರ್ಯಗಳನ್ನ ಮಾಡೋದಾದ್ರೆ, ಅಂದ್ರೆ ಯಾರೋ ಒಬ್ಬ ತಪ್ಪಿತಸ್ಥನನ್ನ ಕಂಡು ಹಿಡಿಬೇಕು ಅಂತಂದ್ರೆ ಫೇಶಿಯಲ್ ರೆಕಗ್ನಿಷನ್ ಅನ್ನ ಬಳಕೆ ಮಾಡ್ಕೊಳ್ತಿದೀವಿ ಅಂದಾಗ ಅಲ್ಲಿ ಯಾವುದೋ ಒಂದು ಬೇಕಿರುವಂತ ಕಮ್ಯುನಿಟಿಯನ್ನು, ಇನ್ಯಾವುದೋ ಸೆಟ್ ಆಫ್ ಡೇಟಾಸ್ಗಳನ್ನು ಡಿಸ್ಕ್ರಿಮಿನೇಷನ್ ಅನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಟಾಲರೆನ್ಸ್ ಇಲ್ಲದೆ ಯಾವುದೋ ಒಂದು ಎಥ್ನಿಕ್ ಕಮ್ಯುನಿಟಿ ಅಥವಾ ಯಾವುದೋ ಒಂದು ರಿಲಿಜಿಯನ್ ಇದರ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ನಾವು ಫೇಶಿಯಲ್ ರೆಕಗ್ನಿಷನ್ಗೆ ನೀಡುವಂಥದ್ದು, ಒಂದಷ್ಟು ಸೆಟ್ ಆಫ್ ಡೇಟಾಸ್ಗಳನ್ನು ನೀಡುವಂಥದ್ದು, ಈ ರೀತಿ ಮಾಡಿದಾಗ AI ಬೇಸಿಸ್ ಮೇಲೆ ವರ್ಕ್ ಮಾಡುವಂಥ ಆ ಸಾಫ್ಟ್ವೇರ್ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಗಳಾಗಿರ್ಬೋದು, ಅವು ಕೂಡ ಅಂಥವ್ರನ್ನೇ ಟಾರ್ಗೆಟ್ ಮಾಡುತ್ತೆ. ಇದರಿಂದಾಗಿ ನಾವು ಯಾರೋ ಒಂದಷ್ಟು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿದಾಗುತ್ತೆ. ಇದು ಒಂದು ರೀತಿಯಾಗಿ ಟೆಕ್ನೋ ರೇಸಿಸಮ್ ಅನ್ನುವಂಥದ್ದು ಇವತ್ತಿನ ಸೊಸೈಟಿಯಲ್ಲಿ ಬೆಳೀತಾ ಇದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ತಿಳಿಸ್ತಾ ಇದೆ. ಪ್ರಿಜುಡಿಸ್ಡ್ ಆಟಿಟ್ಯೂಡ್ಸ್ಗಳಾಗಿರ್ಬೋದು, ಡಿಸ್ಕ್ರಿಮಿನೇಟರಿ ಆಕ್ಟ್ಸ್ಗಳಾಗಿರ್ಬೋದು, ಇವು ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ಕೋವಿಡ್ನ ಸಂದರ್ಭದಲ್ಲಿ ಲ್ಯಾನ್ಸೆಟ್ ಮಾಡಿರ್ತಕ್ಕಂಥ ಒಂದು ಅಧ್ಯಯನ ಏನ್ ತಿಳಿಸುತ್ತೆ ಅಂತಂದ್ರೆ ಎಥ್ನಿಕ್ ಮೈನಾರಿಟೀಸ್ಗಳ ಮೇಲೆ ಡಿಸ್ಪ್ರಪೋರ್ಷನೇಟ್ ಆಗಿ ಎಥ್ನಿಕ್ ಮೈನಾರಿಟೀಸ್ ಮತ್ತು ಮೈನಾರಿಟಿ ರಿಲಿಜಿಯನ್ಸ್ಗಳ ಮೇಲೆ, ಅದರಲ್ಲೂ ಮುಖ್ಯವಾಗಿ ವುಮೆನ್ ಅಂಡ್ ಗರ್ಲ್ಸ್ಗಳಿಗೆ ಇವರು ಅವರ ಒಂದು ಸೆಕ್ಸ್ನಿಂದಾಗಿ, ಅವರ ಒಂದು ಜೆಂಡರ್ನಿಂದಾಗಿ ಕೂಡ ಜೆಂಡರ್ ಬೇಸ್ಡ್ ಪ್ರಿಜುಡಿಸ್ಗೆ ಒಳಗಾಗಬೇಕಾಗುತ್ತೆ. ನಂತರದಲ್ಲಿ ಇಲ್ಲಿ ಎಥ್ನಿಕ್ ಮೈನಾರಿಟೀಸ್ಗಳಿಗೆ ಬಿಲಾಂಗ್ ಆಗುವಂತ ವುಮೆನ್ ಅಂಡ್ ಗರ್ಲ್ಸ್ ಆಗಿದ್ರೆ ಈ ಒಂದು ಕಾರಣದಿಂದಲೂ ಕೂಡ ಅವರು ರೇಸಿಸಮ್ಗೆ, ಡಿಸ್ಕ್ರಿಮಿನೇಷನ್ಗೆ ಒಳಗಾಗಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ಎರಡೆರಡು ರೀತಿಯ ಡಿಸ್ಕ್ರಿಮಿನೇಷನ್ಗೆ ಒಳಗಾಗಬೇಕಾಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ WHO ಕೂಡ ಇಲ್ಲಿ ಒಂದಷ್ಟು ಅಂಶಗಳನ್ನ ಗಮನಕ್ಕೆ ತಂದಿದೆ. ಈ ರೀತಿ ಯಾವುದೋ ಒಂದು ಕಮ್ಯುನಿಟಿಯನ್ನ, ಯಾವುದೋ ಒಂದು ಎಥ್ನಿಕ್ ಮೈನಾರಿಟಿ ಗ್ರೂಪ್ ಅನ್ನ ಪ್ರೊಫೈಲಿಂಗ್ ಆಗಿ ಸ್ಟಿಗ್ಮಟೈಸ್ ಮಾಡುವಂಥದ್ದು, ಇದರಿಂದಾಗಿ ಹೆಚ್ಚಿನ ಒಂದು ಫಿಯರ್ ಅನ್ನುವಂಥದ್ದು ಅವರಲ್ಲಿ ಬೆಳೆಯುತ್ತೆ. ಸಬ್ಸಿಕ್ವೆಂಟ್ ಆಗಿ ಕನ್ಸೀಲ್ಮೆಂಟ್ ಆಫ್ ಕೇಸಸ್ ಆಗುವಂಥದ್ದು, ಕೋವಿಡ್ ಕೇಸಸ್ಗಳ ಡಿಟೆಕ್ಷನ್ ಆಗುವಲ್ಲಿ ಲೇಟ್ ಆಗುವಂಥದ್ದು, ವುಮೆನ್ನ ಮೇಲೆ ಹೆಚ್ಚಿನ ಬರ್ಡನ್ ಆಗುವಂಥದ್ದು, ಈ ಎಲ್ಲ ರೀತಿಯ ಪರಿಣಾಮಗಳು ಇದರಿಂದ ಆಗುತ್ತೆ ಅಂತ ಹೇಳಿ WHO ಕೂಡ ಹೇಳಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಈ ರೀತಿ ಆಗಬಾರ್ದು ಅನ್ನುವಂಥ ಕಾರ್ಯವನ್ನು ಮಾಡುವ ಉದ್ದೇಶಕ್ಕೆ ಪ್ರತಿ ವರ್ಷ ಕೂಡ ಮಾರ್ಚ್ 21ರಂದು ಇಂಟರ್ನ್ಯಾಷನಲ್ ಡೇ ಫಾರ್ ಎಲಿಮಿನೇಷನ್ ಆಫ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನು ಮಾಡಲಾಗುತ್ತೆ. ಈ ವರ್ಷ ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ನಲ್ಲಿ ಗ್ಲೋಬಲ್ ಫೋರಂ ಅಗೇನ್ಸ್ಟ್ ರೇಸಿಸಮ್ ಅಂಡ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿ ಮಾರ್ಚ್ 22ರಂದು ಒಂದು ಸಮ್ಮಿಟ್ ಅನ್ನು ಕೂಡ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ಈ ರೇಸಿಸಮ್ ಅನ್ನ ಹೋಗ್ಲಾಡಿಸೋದಕ್ಕೆ ಏನೆಲ್ಲ ಮಾಡಬಹುದು ಅಂತಂದ್ರೆ, ಯುನೆಸ್ಕೋ ಅನ್ನುವಂಥದ್ದು ರೇಸಿಸಮ್ ನ ವಿರುದ್ಧವಾಗಿ ಎಜುಕೇಶನ್ ಅನ್ನ ಬೆಳೆಸೋದ್ರ ಮುಖಾಂತರವಾಗಿ, ವಿಜ್ಞಾನ ಕ್ಷೇತ್ರವನ್ನ ಹೆಚ್ಚಿನದಾಗಿ ಬೆಳೆಸೋ ಮುಖಾಂತರವಾಗಿ ಮತ್ತು ಕಲ್ಚರಲ್ ಡಿಫರೆನ್ಸಸ್ ಅನ್ನುವಂಥದ್ದು ಬೇರೆಯವರ ನಡುವೆ ಇರುತ್ತೆ ಅಂತ ಹೇಳಿ ಅವರವರ ಕಲ್ಚರಲ್ ಶೇರಿಂಗ್ಸ್ ಆಗುವಂತೆ, ಕಲ್ಚರ್ಗೆ ಹೊತ್ತನ್ನು ನೀಡುವಂಥದ್ದು, ಕಮ್ಯುನಿಕೇಷನ್ ಅನ್ನುವಂಥದ್ದು ಹೆಚ್ಚಾಗುವಂತೆ ಮಾಡುವಂಥದ್ದು, ಈ ರೀತಿಯ ಅಂಶಗಳಿಗೆ ಗಮನವನ್ನು ನೀಡ್ತಾ ಇದೆ. ಯುನೆಸ್ಕೋ ರೋಲ್ ಆಫ್ ಎಜುಕೇಶನ್ ಅನ್ನುವಂಥದ್ದು, ಯಂಗ್ ಪೀಪಲ್ಗೆ ಒಂದು ಸ್ಪೇಸ್ ಅನ್ನು ನೀಡುವಂಥದ್ದು, ಇವತ್ತಿನ ಒಂದು ರೇಸಿಸಮ್ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಅದರ ವಿರುದ್ಧವಾಗಿ ಅವರು ಪಾಠಗಳನ್ನ ಕಲಿಯುವಂಥದ್ದು, ಇದರಲ್ಲಿ ಎಜುಕೇಶನ್ ನ ಪಾತ್ರ ಏನು, ಇದರ ಬಗ್ಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಯುನೆಸ್ಕೋ ನೀಡೋದ್ರ ಕಡೆ ಗಮನವನ್ನು ಹರಿಸ್ತಾ ಇದೆ. ಈ ಮುಖಾಂತರವಾಗಿ ಹ್ಯೂಮನ್ ರೈಟ್ಸ್ಗೆ ಯಾವತ್ತೂ ಕೂಡ ಇವತ್ತಿನ ಯೂತ್ ಅಥವಾ ಸ್ಟೂಡೆಂಟ್ಸ್ ಆಗಿರುವಂತವರು ಸ್ಟ್ಯಾಂಡ್ ಅಪ್ ಆಗಬೇಕು ಅನ್ನುವಂಥದ್ದನ್ನ ಯುನೆಸ್ಕೋ ಕೆಲವು ಅದರದೇ ಆದಂಥ ದಾರಿಗಳ ಮುಖಾಂತರವಾಗಿ ತಿಳಿಸ್ತಾ ಇದೆ. ಇಂಟರ್ ಕಲ್ಚರಲ್ ಡೈಲಾಗ್ ಆಗಿರ್ಬೋದು, ಇಲ್ಲಿ ಇಂಟರ್ ಕಲ್ಚರಲ್ ಲರ್ನಿಂಗ್ಸ್ಗಳಾಗಿರ್ಬೋದು, ಯೂತ್ ಅಂಡ್ ಕಮ್ಯುನಿಟೀಸ್ ಅನ್ನುವಂಥವ್ರಿಗೆ ಅವರದೇ ಕೆಲವೊಂದು ಸ್ಕಿಲ್ಗಳನ್ನ ಇನ್ಕಲ್ಕೇಟ್ ಮಾಡುವಂಥದ್ದು, ಈ ಮುಖಾಂತರವಾಗಿ ಹಾರ್ಮ್ಫುಲ್ ಸ್ಟೀರಿಯೋಟೈಪ್ಸ್ ಅನ್ನ ಎರಾಡಿಕೇಟ್ ಮಾಡುವಂಥದ್ದು, ಟಾಲರೆನ್ಸ್ ಅನ್ನ ಫೋಸ್ಟರ್ ಮಾಡುವಂಥದ್ದು, ಈ ಎಲ್ಲವನ್ನ ಯುನೆಸ್ಕೋ ಮಾಡ್ತಾ ಇದೆ ಮತ್ತು ಇದೇ ರೀತಿಯ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲೂ ಕೂಡ ಮಾಡಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಗ್ಲೋಬಲ್ ಕಲ್ಚರ್ ಆಫ್ ಟಾಲರೆನ್ಸ್, ಈಕ್ವಾಲಿಟಿ ಅಂಡ್ ಆಂಟಿ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ಮೊದಲಿಗೆ ಬೆಳಿಬೇಕಾಗತ್ತೆ. ಈ ಮುಖಾಂತರವಾಗಿ ಡಿಸ್ಕ್ರಿಮಿನೇಷನ್ ಅನ್ನ, ರೇಸಿಸಮ್ ಅನ್ನ ತೊಲಗಿಸಬೇಕು ಅನ್ನುವಂಥದ್ದು ಒಟ್ಟಾರೆ ಲೇಖಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು.
ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.